ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಹಳ ಕಾಲದಿಂದ ನಾನು ನಿಮ್ಮೊಟ್ಟಿಗೆ ಈ ರೀತಿಯ ಒಂದು ಮಾತುಗಳನ್ನು ಹಂಚ್ಕೋಬೇಕು, ನಿಮ್ಮನ್ನು ಆಹ್ವಾನಿಸಬೇಕು ಅಂತ ಅಂದುಕೊಳ್ತಾನೆ ಇದ್ದೆ. ನಾವು ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿಗೆ ಇತ್ಯಾದಿಗಳಿಗೆ ಅವರಾಗೆ ಬರ್ತಾರೆ, ಇಲ್ಲ ನಾವಾಗೆ ಹೋಗ್ತೇವೋ ಅಥವಾ ನಾವಾಗೆ ಸ್ಪಂದಿಸ್ತೇವೋ ಅಂತೂ ಕನ್ನಡ ಚಿತ್ರರಂಗದಲ್ಲಿ ಬರುವ ಮೇಜರ್ ಸಿನಿಮಾಗಳ ಬಗ್ಗೆ, ದೊಡ್ಡ ದೊಡ್ಡ ಸಿನಿಮಾಗಳ ಬಗ್ಗೆ ನಿರಂತರವಾಗಿ ನಾವು ಅದರ ಟ್ರೇಲರ್ ಬಂದಾಗೂ ಮಾತಾಡ್ತೇವೆ, ಟೀಸರ್ ಬಂದಾಗಲೂ ಮಾತಾಡ್ತೇವೆ, ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೇವೆ, ಅಥವಾ ನಮ್ಮ ವ್ಯೂಸ್ಗೋಸ್ಕರ ನಾವು ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಅವರೆಲ್ಲರ ಬಗ್ಗೆ ಮಾತಾಡೋದು ಇದ್ದೇ ಇದೆ. ನನಗೆ ಒಂದು ಬಹಳ ಕಾಲದಿಂದ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಸಣ್ಣ ಸಣ್ಣ ಸಿನಿಮಾಗಳು, ಹೊಸ ತಲೆಮಾರಿನ ಸಿನಿಮಾಗಳು, ಸೃಜನಾತ್ಮಕ ಗೇಯತೆಯನ್ನು ಉಳ್ಳಂಥ ಸಿನಿಮಾಗಳು, ಹೊಸ ಆಲೋಚನೆಯ ಸಿನಿಮಾಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಸಿನಿಮಾದ ಇಡೀ ಕಟ್ಟುವಿಕೆ ಮತ್ತು ಸೃಜನಾತ್ಮಕವಾದಂಥ ಒಂದು ಯುಗಕ್ಕೇ ಹೊಸ ಮುಖ ಮತ್ತು ಹೊಸ ದೃಷ್ಟಿಕೋನವನ್ನು ತರುವಂಥ ಸಿನಿಮಾಗಳು ಹೊಸ ತಲೆಮಾರಿನ ಯುವ ನಿರ್ದೇಶಕರಿಂದ ಬರ್ತಾ ಇದೆ. ವಾರಕ್ಕೆ 8-10 ಸಿನಿಮಾಗಳು, 12 ಸಿನಿಮಾಗಳು ಬಿಡುಗಡೆ ಆಗ್ತವೆ. ಆದರೆ ದೌರ್ಬಲ್ಯ ಮತ್ತು ದೌರ್ಭಾಗ್ಯ ಅಂತಂದರೆ ಯಾವ ಸಿನಿಮಾ ಬಂತು, ಯಾವುದು ಬರಲಿಕ್ಕಿದೆ, ಎಷ್ಟು ದಿನ ಬಂದು ಹೋಯಿತು, ಏನು ಎತ್ತ ಒಂದೂ ಗೊತ್ತಾಗೋದಿಲ್ಲ. ಬಂದು ಹೋದ ಮೇಲೆ ಎಷ್ಟೋ ಜನ ಮಾತಾಡಿದ್ದು ನೋಡಿದ್ದೇನೆ, ಎಷ್ಟು ಒಳ್ಳೆ ಸಿನಿಮಾ ಆಗಿತ್ತು ಅದು, ನೀವು ನೋಡಿದ್ರ ಗಣಪತಿಯವರೇ? ಇಲ್ಲ, ನನಗೆ ಗೊತ್ತಾಗಲಿಲ್ಲ, ಎಲ್ಲೋ ಊರಲ್ಲಿದ್ದೆ ಅನ್ನುವಂಥ ಈ ಉದ್ಗಾರ ಮಾತು ಇದು ನಿರಂತರವಾಗಿದೆ. ಹಾಗಾಗಿ ನಾನು ಈ ನನ್ನ ವಾಹಿನಿಯ ಮೂಲಕ, ಈ ವೇದಿಕೆಯ ಮೂಲಕ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಹೊಸ ಚಿತ್ರ ನಿರ್ಮಾಪಕರೇ, ನಿರ್ದೇಶಕರೇ, ಹೊಸ ತಲೆಮಾರಿನ ಹೊಸ ಕನಸುಗಾರರೇ, ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸಿ. ನನ್ನ ಫೋನ್ ನಂಬರ್ ಇದೆ ಇಲ್ಲಿ, ನೀವು ಬನ್ನಿ. ಹೊಸ ತಲೆಮಾರಿನ ಹಲವಾರು ನಿರ್ದೇಶಕರಿಗೆ, ಹಲವಾರು ನಿರ್ಮಾಪಕರಿಗೆ ನಾನು ಇವತ್ತಿನವರೆಗೂ ನನ್ನ ಚಾನೆಲ್ನಲ್ಲಿ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದೆ. ಹೆಸಿಟೇಟ್ ಮಾಡಬೇಡಿ. ನಿಮಗೆ ಪ್ರಥಮ ಆದ್ಯತೆ ನನ್ನ ಚಾನಲ್ನಲ್ಲಿ, ನೆನಪಿಡಿ. ಸಿನಿಮಾ ಚೆನ್ನಾಗಿಲ್ಲದೆ ಇದ್ದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳುವಂಥ ಒಂದು ಅಧಿಕಾರವೂ ನನಗಿದೆ, ಹಕ್ಕು ನನಗಿದೆ, ಅದನ್ನು ನಾವು ಮಾಡ್ತೇವೆ, ಅದು ಪ್ರಶ್ನೆ ಬೇರೆ. ಆದರೆ ನಿಮ್ಮ ಸಿನಿಮಾದ ಪೂರ್ವಭಾವಿ ಚಟುವಟಿಕೆ ಬಿಡುಗಡೆಯಾಗುವ ಮೊದಲಿನ ಒಂದು ಪ್ರಚಾರದ ಆ ದಿನಗಳು ಅಂತಿದೆಯಲ್ಲ, ಅದರಿಂದ ನೀವು ಸರಿಯಾದ ರೀತಿಯ ಒಂದು ಪ್ರಚಾರವನ್ನು ಮಾಡ್ದೇನೆ, ಆರೋಗ್ಯಪೂರ್ಣವಾದಂಥ ಪ್ರಚಾರವನ್ನು ಮಾಡ್ದೇನೆ, ನಿಮ್ಮ ಸಿನಿಮಾ ಏನು ಅನ್ನೋದರ ಬಗ್ಗೆ ಒಂದು ಸರಿಯಾದ ರೀತಿಯ ಮಾಹಿತಿಯನ್ನು ಕೊಡ್ದೇನೆ, ಕಷ್ಟಪಟ್ಟು ಸಿನಿಮಾ ಮಾಡಿ ಬಡ್ಡಿ ಗಿಡ್ಡಿ ಕಟ್ಟಲಿಕ್ಕಾಗ್ದೇನೆ, ಕೊನೆಗೆ ಏನೋ ಒಂದು ಮಾಡಿದ್ದೇವೆ ಅದನ್ನೊಂದು ಬಿಡುಗಡೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಪ್ಪ ಅನ್ನುವ ರೀತಿಯಲ್ಲಿ ನೀವು ಬಿಡುಗಡೆ ಮಾಡಿ ಒಳ್ಳೆಯ ಆಶಯದ ಸಿನಿಮಾ ಕೂಡ ಕಸದ ಬುಟ್ಟಿಗೆ ಹೋದಾಗೆ ಅಥವಾ ಯಾವುದೋ ಒಂದು ಮೋರಿಯಲ್ಲಿ ತೊಳ್ಕೊಂಡು ಹೋದಾಗೆ ನಮ್ಮ ಹೊಸ ಹೊಸ ಸಿನಿಮಾ ನಿರ್ದೇಶಕರ, ನಿರ್ಮಾಪಕರ ಕೃತುಶಕ್ತಿಯ ಫಲಗಳು ನೀರಿನಲ್ಲಿ ಹೋಮ ಆಗ್ತಾ ಇದೆ. ದಯವಿಟ್ಟು ಬನ್ನಿ, ನಿಮ್ಮ ಸಿನಿಮಾವನ್ನು ತೆಗೆದುಕೊಂಡು ಬನ್ನಿ, ನಿಮ್ಮ ತಂಡವನ್ನು ತೆಗೆದುಕೊಂಡು ಬನ್ನಿ. ನನ್ನ ಕೈಲಾದಂಥ ಮಿತಿಯಲ್ಲಿ ನನ್ನ ಚಾನಲ್ನಲ್ಲಿ ನಿಮಗೆ ಆದ್ಯತೆ ಸಾರ್ವಕಾಲಿಕವಾಗಿ ಇದೆ. ನಿಮಗೆ ನಾನು ಸ್ಪಂದಿಸ್ತೇನೆ, ನಿಮಗೆ ನಾನು ಆದ್ಯತೆಯನ್ನು ಕೊಡ್ತೇನೆ. ದೊಡ್ಡವರ ಬಗ್ಗೆ, ಗೆದ್ದವರ ಬಗ್ಗೆ ನಾವು ಮಾತಾಡೋದು ಇದ್ದೇ ಇದೆ, ಮತ್ತು ನಾವು ಮಾತಾಡದೇ ಇದ್ದರೂ ಅವರಿಗೆ ಯಾವ ಲಾಸು ಇಲ್ಲ. ಅವರು ಗೆದ್ದ ಮೇಲೆ ಅವರಿಗೆ ಗೆಲುವಿನ ಆ ಒಂದು ದಾರಿ ಅವರಿಗೆ ಅವರದೇ ಆದಂಥ ಮಾರ್ಗವನ್ನು ಸೃಷ್ಟಿ ಮಾಡಿಕೊಡ್ತದೆ. ಆವಾಗ ಹೊಳೆದಾಟಿದ ಮೇಲೆ ಅಂಬಿಗನ ಹಂಗೇನು ಅನ್ನುವಂಥ ವಾತಾವರಣವೇ ಕನ್ನಡದಲ್ಲಿ ಬಹಳಷ್ಟಿದೆ. ನಾನು 40 ವರ್ಷದಲ್ಲಿ ಅದನ್ನು ನೋಡ್ಬಿಟ್ಟಿದ್ದೇನೆ. ನನಗೆ ಯಾರು ಹಂಗಿಲ್ಲ, ಯಾರು ಹರಿಯೂ ಇಲ್ಲ. ನಿಮ್ಮೊಟ್ಟಿಗೆ ನಾನು ನಿಲ್ತೇನೆ, ಬನ್ನಿ. ಇದು ಯಾವುದೇ ಬೇರೆಯ ಉದ್ದೇಶದಿಂದ ನಿಮ್ಮನ್ನು ಕರೀತಾ ಇಲ್ಲ. ನಿಮ್ಮ ಕೃತುಶಕ್ತಿಯ ಉತ್ತಮ ಆಶಯದ ಕೆಲವು ಸಿನಿಮಾಗಳು ಹೇಳ ಹೆಸರಿಲ್ಲದೇ ಅದು ಸತ್ತೋಗ್ತಾ ಇದೆ. ಬಿಡುಗಡೆ ಆಗ್ತಾ ಇದ್ದಾಗಲೇ ಅದು ಜನರ ಕಣ್ಣಿಗೂ ಬಾರದೇ ಇದ್ದಂತೆ ಅದು
ಕಣ್ಮರೆಯಾಗ್ತಾ ಇದೆ. ಅದರ ಅರ್ಥ ನನ್ನ ಚಾನಲ್ನಲ್ಲಿ ಬಂದು ನೀವು ಮಾತಾಡಿದ ತಕ್ಷಣ ನಿಮ್ಮ ಸಿನಿಮಾ ಗೆದ್ದು ಬಿಡ್ತದೆ, ಆ ಯಾವ ಭ್ರಮೆಯೂ ಇಲ್ಲ. ನಿಮಗೊಂದು ಆತ್ಮವಿಶ್ವಾಸವನ್ನು, ನಿಮ್ಮ ಬೆನ್ನಿಗೆ ನಾನಿದ್ದೇನೆ ಅನ್ನುವಂಥ ಒಂದು ಸ್ನೇಹಮಯ ವಾತಾವರಣವನ್ನು, ಮತ್ತು ನಿಮ್ಮ ಸಿನಿಮಾ ಹೀಗಿದೆ ಅನ್ನೋದನ್ನು ನನ್ನ ಒಂದಿಷ್ಟು ನೋಡುಗರು, ಓದುಗರು, ನನ್ನನ್ನು ನಂಬೋರಿದ್ದಾರೆ, ಅವರ ಎದೆಗೆ ಮುಟ್ಟಿಸುವ, ಮನಸ್ಸಿಗೆ ಮುಟ್ಟಿಸುವ ಕೆಲಸವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬನ್ನಿ, ದಯವಿಟ್ಟು ಸಂಪರ್ಕಿಸಿ, ಯಾವ ಹೆಸಿಟೇಷನ್ನೂ ಬೇಡ. ನಮಸ್ತೆ.